ದೊಡ್ಡದಾಗ್ತಾ ಇದೆ ಈಗ. ಹೂವು ಕಟ್ಬಿಡೋಣ. ಶಾಪಿಂಗ್ ಹೋಗಿ ಬಂದು ಪಾಸ್ತಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ಭಾನುವಾರ ವಾಕ್ ಹೋಗೋಣ. ಹೆಲೋ ಹಾಯ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಬನ್ನಿ ಇವತ್ತು ನಮ್ಮ ತೋಟ ನೋಡೋಣ. ನೋಡ್ತಾ ಇರ್ಬೋದು ಕರ್ಬೇವಿನ ಗಿಡ. ಇದು ಚಿಕ್ಕದಿರುವಾಗ ತಂದು ಹಾಕಿದ್ದು ನಾನು. ಇದು ಎಷ್ಟು ದೊಡ್ಡದಾಗ್ತಾ ಇದೆ ಈಗ. ಮನೆಗೆ ಒಗ್ಗರಣೆಗೆ ಏನಕ್ಕಾದ್ರೂ ಮನೆ ಹತ್ರ ಕರ್ಬೇವಿನ ಗಿಡ ಇದ್ದರೆ ತುಂಬ ಹೆಲ್ಪ್ ಆಗುತ್ತಲ್ವ. ನೋಡಿ ರೋಸ್ ಇದೂ ಅಷ್ಟೇ. ಇವೆಲ್ಲ ಒಂದೇ ಸತಿ ನಾನು ನರ್ಸರಿಯಿಂದ ಗಿಡಗಳು ತಂದಿದ್ದು. ಇದೂ ಸಹ ಅಷ್ಟೇ ಎಷ್ಟು ಚೆನ್ನಾಗಾಗಿದೆ. ರೋಸ್ ಬಿಡ್ತಾ ಇದೆ. ಇವೆಲ್ಲ ಫುಲ್ಲು ಈ ಥರ ಚಿಗುರು ಹೊಡಿತಾ ಇದೆ ಈಗ. ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗೆಲ್ಲ ಫುಲ್ಲು ಮುಗ್ಗಾಗ್ತಾ ಇದೆ. ಈ ಕಡೆ ಚಿಕ್ಕ ಗಿಡ ಇನ್ನೂ ಸಸಿ ಇರೋದ್ರಿಂದ ಇದು ದಾಸವಾಳದ ಗಿಡನೂ ಇದು ಪಪ್ಪಾಯ ಗಿಡನೂ ಸಹ ಚೆನ್ನಾಗಿ ಬೆಳೆದಿದೆ ಇಲ್ಲ. ಇನ್ನು ಇದ್ರ ಮೇಲೆ ಎಲ್ಲ ಎಷ್ಟೊಂದು ಹಾಕ್ತಾ ಇದ್ದಾವೆಲ್ಲ ನೋಡ್ತಾ ಇರ್ಬೋದಲ್ವ ಇವೆಲ್ಲ. ಮತ್ತು ಬಾಳೆಗೊನೆ, ಮನೇಲಿ ಒಂದು ಬಾಳೆಗೊನೆ ಇದೆ ಅಂತಂದರೆ ಪೂಜೆಗೆಲ್ಲ ಚೆನ್ನಾಗಿರುತ್ತೆ ಅಲ್ವ. ಬಾಳೆ ಎಲೆ ಬಳಸ್ಕೋಬೋದು ಮತ್ತು ಬಾಳೆಕಂದು ಸಹ ಬಳಸ್ಕೋಬೋದು. ಹಣ್ಣು ಸಹ ಬಿಡುತ್ತೆ. ಮನೆಗೆ ಒಂದು ಎಲೆ ಇದೆ ಅಂತಂದರೆ ಊಟಕ್ಕೆಲ್ಲ ಬಡಿಸ್ಕೋಬೋದು. ಪೂಜೆಗೆಲ್ಲ ಚೆನ್ನಾಗಿರುತ್ತೆ. ನಮಗೆ ಎಲ್ಲೂ ಬೇರೆ ಕಡೆ ಹೋಗೋದು ಬೇಕಾಗಿರಲ್ಲ. ಬಾಳೆ ಹೂವಿಂದ ಹಿಡಿದು ದಿಂಡುವರೆಗೂ ಬಳಸ್ಕೋಬೋದು. ಇದನ್ನು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಮನೆ ಹತ್ರ ಜಾಗ ಇದ್ದರೆ ಬೆಳೆಸ್ಕೊಳ್ಳಿ. ಇದೂ ಅಷ್ಟೇ ಚಿಕ್ಕ ಗಿಡ. ಇದು ನನ್ನ ಚಿಕ್ಕ ಮಗ ತಂದು ಕೊಟ್ಟಿದ್ದೆ, ಒಂದು ದರ್ಶನ್ ಅಂತ. ಅವನು ಸಣ್ಣ ಸಸಿ ತಂದು ಕೊಟ್ಟಿದ್ರು, ಅದು ಸಹ ಹಾಕಿದ್ದೆ. ಇವಾಗೆಲ್ಲ ಚಿಗುರು ಆಗ್ತಾ ಇದೆ ಎಲ್ಲ ಚೆನ್ನಾಗಿ. ಇನ್ನು ಸ್ವಲ್ಪ ಪೋಷಣೆ ಬೇಕು. ಇದಕ್ಕೆಲ್ಲ ಮಣ್ಣು ಎಲ್ಲ ಹಾಕಬೇಕು. ನೋಡೋಣ ಮುಂದೆ ಚೆನ್ನಾಗಾಗುತ್ತೇನೋ. ಇನ್ನು ಇದೇ ಸಸಿಗಳನ್ನ ಈ ಕಡೆಗೆಲ್ಲ ನೆಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಫುಲ್ ಇವೆಲ್ಲ ಕಾಕಡ ಸಸಿನೇ ಎಲ್ಲ. ಈ ಕಡೆ ಇರೋವೆಲ್ಲನೂ ಸಣ್ಣ ಸಣ್ಣ. ಇದು ಸಹ ಅಷ್ಟು ಚಿಕ್ಕದು. ಇವಾಗ ಇನ್ನೂ ಹೂವು ಆಗ್ತಾ ಇದೆ. ಇದೆಲ್ಲ ನೋಡ್ತಾ ಇರ್ಬೋದು ಈಗ. ಮೊನ್ನೆ ಮಾಮ ಎಲ್ಲ ಕ್ಲೀನ್ ಮಾಡಿದ್ದೀವಿ ಎಲ್ಲನೂ. ಮತ್ತು ಇಲ್ಲೂ ಅಷ್ಟೇ. ಇದರಿಂದನೇ ಹಂಗೆ ಬೇರು ಹೊರಟುಬಿಟ್ಟು ಇವೆಲ್ಲ ಸಸ್ಯ ಆಗಿರೋವಂಥದ್ದು. ಈ ಕಡೆ ಇದರಿಂದನೇ ಇದು ಹಾಗೆ ಬಂದಿದ್ರು. ಇದನ್ನು ನೋಡಿ ಆಗಲೇ ಎಲ್ಲ ಮೊಗ್ಗಾಗ್ತಾ ಇದೆ. ಚೆನ್ನಾಗಿ ಚಿಗುರು ಹೊಡಿತಾ ಇದೆ. ಪೂಜೆಗಂತೂ ನಮಗೆ ಮಸ್ತ್ ಹೂವು ಆಗ್ತವೆ ಎಲ್ಲ. ಇವಾಗ ಮೊಗ್ಗೆಲ್ಲ ಕಿತ್ಕೊಂಡ್ಬಿಟ್ಟು ಕಟ್ಟೋಣ ಅಂತ ಈಗ ಕಿತ್ಕೊಳಕ್ಕೆ ಬಂದಿದ್ದೀನಿ ಈಗ. ನೈಟ್ ಮೊಗ್ಗೆಲ್ಲ ಕಿತ್ತಿಟ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ನಾನು ಕೀಳ್ತಾ ಇದ್ದರೆ ಇವನು ಸಹ ನಾನು ಬರ್ತೀನಿ ಅಂತೇಳಿ ಕೀಳ್ತಾ ಇದ್ದೇನೆ. ಇವನು ಮಧ್ಯಾಹ್ನನೇ ಬಂದುಬಿಡ್ತೇನೆ. ಶನಿವಾರ ಮಧ್ಯಾಹ್ನ ಬಿಡೋದ್ರಿಂದ ಮಗಳಿಗೆ ಲೇಟಾಗಿ ಬಿಡೋದು. ಇವನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಇಲ್ಲೆಲ್ಲ ಇಬ್ಬರು ಎಲ್ಲ ಸೇರಿಕೊಂಡು ಮೊಗ್ಗು ಬಿಡಿಸ್ತಾ ಇದ್ದೀವಿ ಈಗ. ಇನ್ನು ಬಿಡಿಸಿರೋ ಅಂಥ ಮೊಗ್ಗನ್ನೆಲ್ಲ ನಾವು ನೈಟೇ ಕಟ್ಟಿಟ್ಟರೆ ಚೆನ್ನಾಗಿರುತ್ತೆ. ಕೆಲವರು ದಿಂಡು ಹಾಕ್ತಾರಲ್ವ, ಆ ಥರನೂ ಹಾಕ್ಕೋಬೋದು. ದಿಂಡು ಹಾಕಿದ್ರೆ ನಮಗೆ ಹೂವು ಕಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾನಿಲ್ಲಿ ಹೆಂಗಿದ್ರು ಜಾಸ್ತಿ ಬಿಡ್ತಾ ಇದೆಯಲ್ಲೋ ಅಂತ ಕೆಲವು ಸ್ವಲ್ಪ ದಿಂಡು ಹಾಕ್ಕೊಂಡು ಕೆಲವು ಕಳ್ಸೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ನೋಡಿಸ್ತೀನಿ. ಇನ್ನು ಮಧ್ಯಾಹ್ನ ಒಂದು ಮನೆಗೆ ಬೆಡ್ ನೋಡೋಣ ಅಂತಂದು ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡೇ ಆಗಿರೋಂಥದ್ದು ಶಾಪಿಗೆ ಹೋಗಿದ್ದೀನಿ. ಇಲ್ಲೆಲ್ಲ ಅವರು ರೀಸನಬಲ್ ಪ್ರೈಸ್ ಕೊಡ್ತಾರೆ ಅಂತ ಹೋದ್ವಿ. ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿನೇ ಹೇಳಿದ್ರು. ನೋಡೋಣ ಅಂತ ಮುಂದೆ ನೆಕ್ಸ್ಟ್ ತೊಗೊಂಬರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದ್ವಿ. ಇನ್ನು ಮಕ್ಳಿಗೆ ಮನೆಗೆ ಬಂದ ತಕ್ಷಣವೇ ಶನಿವಾರ ಅಂತ ಹೇಳಿದ್ನಲ್ವ, ಆಗಲೇ ಸ್ನ್ಯಾಕ್ಸ್ ಅಂತ ಇಡ್ತಿದ್ರು. ಪಾಸ್ತಾ ಮಾಡ್ಕೊತೀವಿ ಅಂದರೆ ನಾನೇ ಮಾಡ್ಕೊಡ್ತೀನಿ ಬಿಡಿ ಅಂತಂದು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಪಾಸ್ತಾ ಮಾಡ್ಕೊಳ್ಳೋದು ತುಂಬ ಸುಲಭ. ಸ್ವಲ್ಪ ನೀರು ಹಾಕ್ಬಿಟ್ಟು ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಮತ್ತು ಪಾಸ್ತಾನ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬೆಂದ ಮೇಲೆ ತಣ್ಣೀರಿಗೆ ಹಾಕಿ ಇದು ಮಾಡಿಬಿಟ್ರೆ ಆಯಿತು. ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಒಂದು 2-3 ಟೊಮೊಟೊನ ಸಹ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿಕೊಂಡು ಒಗ್ಗರಣೆ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗೋಗುತ್ತೆ. ಮನೆಯಲ್ಲೇ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಇನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರುವ ಸ್ವಲ್ಪ ಕುಟ್ಟಿ ಬೆಳ್ಳುಳ್ಳಿ ಮತ್ತು ಒಂದು 3 ಟೊಮೊಟೊ ಹಚ್ಕೊಂಡಿದ್ವಲ್ಲ ಅದನ್ನು ಸಹ ಎಲ್ಲ ಹಾಕಿ ರುಚಿಗೆ ಖಾರದ ಪುಡಿ, ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಸಾಸು, ಸೋಯಾ ಸಾಸು ಮತ್ತು ಬೇಯಿಸಿಟ್ಕೊಂಡಿರೋಂಥ ಪಾಸ್ತಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪಾಸ್ತಾ ರೆಡಿ ಆಗಿಬಿಡುತ್ತೆ. ನಾವು ವಿಡಿಯೋ ಪಾಸ್ತಾ ನೋಡ್ತಾಯಿದ್ದೀನಿ, ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ, ಇದರಲ್ಲಿ ಚೆಕ್ ಮಾಡಿ. ಈಗ ಇದನ್ನೆಲ್ಲ ಹಾಕಿಬಿಟ್ಟು ಮಕ್ಳಿಗೆ ಕೊಟ್ಟರೆ ತುಂಬ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಸಾಸ್ ಜೊತೆ ಚೆನ್ನಾಗಿರುತ್ತೆ ಅಂತ ಸಾಸನ್ನು ಸಹ ಹಾಕ್ಕೊಂಡು ತಿಂತಾ ಇದ್ದಾರೆ ಇಲ್ಲಿ. ಇನ್ನು ಅವತ್ತಿಂದೆಲ್ಲ ವ್ಲಾಗ್ ಶನಿವಾರ ಮುಗೀತಲ್ವ. ಇನ್ನು ಭಾನುವಾರ ಬೆಳಗ್ಗೆ ಹೇಗೋ ರಜಾ ಇತ್ತಲ್ವ ಅಂತಂದು ಮಕ್ಕಳು ನಾವೆಲ್ಲ ಸೇರಿ ಹೋಗ್ತಾ ಇದ್ವಿ. ಬೆಳಗ್ಗೆ ಸ್ವಲ್ಪ ಪೂಜೆ ಇರೋದ್ರಿಂದ ದನದ ಮಾಸ ಮಾಡ್ತಾ ಇದ್ದೀವಲ್ವ, ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸಹ ಎದ್ದಿದ್ರಲ್ವ, ಹೋಗಿ ಬಂದುಬಿಡೋಣ ಅಂತ ಲೇಟಾಗೆ ಹೋಗ್ತಾ ಇದ್ದೀವಿ. ಇಲ್ಲಿ 7 ಗಂಟೆಗೆ ನಾವು ಹೋಗ್ತಾ ಇರೋದು. ಆದ್ರೂ ಇನ್ನೂ ಇಬ್ಬನಿ, ಇನ್ನೂ ಚಳಿ ಜಾಸ್ತಿನೇ ಇದೆ. ಸೂರ್ಯ ಬಂದ್ರೂ ಸಹ ಹಾಗೆ ಹೋಗ್ತಾ ಇದ್ವಿ. ತೋಟದ ಮಧ್ಯದಲ್ಲಿ ನಾವು ಹೋಗ್ತಾ ಇರೋದ್ರಿಂದ ಅಲ್ಲೇ ಅಡಿಕೆ ಸಾಲಿನ ಲೈನ್ ಎಲ್ಲ ಇತ್ತು. ಚೆನ್ನಾಗಿದೆ ಅಂತಂದು ಮಕ್ಕಳು ಸಹ ಎಲ್ಲ ಬಂದಿದ್ರಲ್ವಾ ಅಂತಂದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ಒಂದು
ಮಾರ್ನಿಂಗ್ ವೈಬ್ಸ್ ಅಲ್ವಾ, ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಎಲ್ಲರೂ ಸಹ ಬಂದಿದ್ವಲ್ಲ ಅಂತ ಒಂದೊಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಅಪ್ಪನ ಜೊತೆಲಿ ಅವ್ರಿಗೆಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ನಾವು ಸಹ ವಾಕ್ ಬರ್ತಾ ಇರಲಿಲ್ಲ, ನಮ್ಮ ಮನೆಯವ್ರು ಬರ್ತಾ ಇರೋದ್ರಿಂದ ನಾನು ಸಹ ಈಗ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನನ್ನ ಮಗನ ಕರ್ಕೊಂಡ್ಬಂದಿರೋದಕ್ಕೆ ಇವತ್ತು ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ ಕೇಳಿ. ನಾನು ಯಾವ ಥರ ಮಾಡ್ತೀನಿ ಅಂತ ಅದೇ ಥರ ಮಿಮಿಕ್ರಿ ಮಾಡ್ತಾನೆ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ವಾಕಿಂಗ್ ಬಂದಿದ್ದೀವಿ. ಅದ್ರಲ್ಲಿ ಜಾಸ್ತಿ ಚಳಿ ಆಗ್ತಿದ್ದೆ, ಆದ್ರೂ ಕೂಡ ನಾವು ಸ್ನಾನ ಮಾಡ್ಕೊಂಡು ಎದ್ದು. ಇವನ್ ವಾಯ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ಹಾಗೆ ಹೋಗ್ತಾ ಆಗಲೇ ಹಲಸಿನ ಹಣ್ಣಿನ ಫಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಮರಗಳಲ್ಲಿ ಹಲಸಿನದೆಲ್ಲ ಆಗಲೇ ಗೊಂಚಲು ಎಲ್ಲ ಬಿಡ್ತಾ ಇದೆ. ಆಗ ಹಲಸಿನ ಹಣ್ಣು ನನಗೆ ತುಂಬ ಇಷ್ಟ ಆದ ಫ್ರೂಟ್ ಅಂತಲೇ ಹೇಳ್ಬೋದು. ಅದನ್ನು ಸಹ ಎಲ್ಲ ನೋಡಿಕೊಂಡು ಸುತ್ತ ನೋಡಿ ಅಡಿಕೆ ಗಿಡಗಳೇ ಕಾಣ್ತಾ ಇದೆ. ಈ ಥರ ಲೈನಾಗಿ ಮರ ನೋಡೋದೇ ಒಂಥರ ಚೆಂದ. ಆಗಲೇ ನೋಡಿ ನಾವು ಒಂದು ರೌಂಡ್ ಹಾಕೋಬ್ರಿಗೆ ಸೂರ್ಯನೂ ಆಗಲೇ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದಾನೆ ಆಗಲೇ. ಇನ್ನು ಎಲ್ಲ ಮನೆಯಲ್ಲೆಲ್ಲ ತಿಂಡಿ ಮುಗಿಸ್ಕೊಂಡ್ಬಿಟ್ಟು ನಾವು ಈಗ ಇಲ್ಲಿ ಇಂಡಿಯನ್ ಅಂದರೆ ಕ್ರಾಫ್ಟ್ ಏನಾರು ಮಾಡ್ತಾ ಇದ್ದಾರಲ್ಲ, ಇಂಡಿಯನ್ ಕ್ರಾಫ್ಟ್ ಅಂತ ಶಿರಗೆಟ್ಟಲ್ಲೇ ಇರೋವಂಥದ್ದು. ಇಲ್ಲಿಗೆ ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದಿದ್ವಿ. ಮಾರ್ಕೆಟ್ಗೆ ಹೋಗಬೇಕಿತ್ತಲ್ವ, ಅದಕ್ಕೆ ಫಸ್ಟ್ ಇಲ್ಲಿ ಬಂದು ಹೋಗ್ಬಿಡೋಣ ಅಂತ ಹಂಗೆ ನೋಡ್ಕೊಂಡು ಹೋಗೋಣ ಬಂದ್ವಿ. ಏನು ಅಷ್ಟೊಂದೇನು ಐಟಮ್ಸ್ ಎಲ್ಲ ಇಲ್ಲ, ಸ್ವಲ್ಪ ಮಾಮೂಲಿ ಮನೇಲಿರೋ ಐಟಮ್ಸೇ ತೊಗೊಳೋಣ ಅಂತ ಹೋದರೆ ಸಿಕ್ಕಿರೋ ಮಸಾಲ ಐಟಮ್ಸನ್ನು ತೊಗೊಂಡು ಬಂದ್ವಿ ಅಷ್ಟೇ. ಇನ್ನು ಹೇಗೋ ಮಧ್ಯಾಹ್ನ ಆಗಿತ್ತಲ್ವ, ಕಜ್ಜಾಯ ಹಿಟ್ಟು ಪಾಕ ಹಿಡ್ದಿಟ್ಟಿದ್ದೆ, ಅದನ್ನೇ ಸ್ವಲ್ಪ ಹಾಕ್ಕೊಂಬಿಡೋಣ ಅಂತಂದು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡುವಾಗ ನಾನು ಸ್ವಲ್ಪ ಎಣ್ಣೆನ ಈ ಥರದ್ದು ಒತ್ತೋದು ಅವೆಲ್ಲ ಮಾಡೋಕ್ಕೋಗಲ್ಲ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಎಣ್ಣೆ ಕಾಯುತ್ತೆ ಅಂತಂದು ಈ ಥರ ಜಾಲರಿ ಇರುತ್ತಲ್ಲ ಈ ಕಡೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಮಕ್ಕಳಿದ್ರಲ್ಲ, ಅವಳು ಸಹ ಸ್ವಲ್ಪ ಇಲ್ಲಿ ತೇಲ್ಸ್ಕೊಡ್ತಾ ಇದ್ದಾಳೆ ಇಲ್ಲೆಲ್ಲ. ನಾನು ಈ ಕಡೆ ಒತ್ತೆ ಹಾಕ್ತಾಯಿದ್ರೆ ಅವಳು ಸಹ ತಿರುವಾಗ್ತಾ ಇದ್ಲು ಬಿಸಿ ಇರುವಾಗಲೇ. ಈ ಥರ ಮನೆಗೆ ಇದ್ದಾಗ ಎಲ್ಲರೂ ಮಕ್ಳಿಗೆ ಏನಾದ್ರು ಸ್ನ್ಯಾಕ್ಸ್ ಅಂದಾಗ ಈ ಥರ ಮನೇಲಿ ಏನಾದ್ರು ಸ್ವಲ್ಪ ಟ್ರೈ ಮಾಡಿದ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಅಲ್ವ. ಇನ್ನೇಗೋ ಆಗ ಕಜ್ಜಾಯ ಆಗಿತ್ತಲ್ಲ, ಅದೇ ಬಾಣಲಿಗೆ ಎಣ್ಣೆ ಕಾಯಿಸ್ಕೊಂಬಿಡೋಣ ಕೂದಲು ಕಚ್ಕೊಳ್ಳೋದಕ್ಕೆ ಅಂತಂದು ಇವತ್ತು ಎಣ್ಣೆನೂ ಸಹ ಕಾಯಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೇ ನಾನು ದಾಸವಾಳದೆಲೆ, ಅಲೋವೆರಾ ಮತ್ತು ಅಂದರೆ ಕರ್ಬೇವಿನ ಸೊಪ್ಪು, ಮೆಂತ್ಯಕಾಳು, ಈರುಳ್ಳಿ ಒಂದು ಸ್ವಲ್ಪ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೆಲ್ಲ ಏನು ಕಾಯಿಸ್ಕೊಳ್ತಾ ಇರಲಿಲ್ಲ, ಅಕ್ಕನೇ ಕಾಯಿಸ್ಕೊಡ್ತಾ ಇದ್ದರು. ಈ ಸತಿ ಹೆಂಗೋ ಕೊಬ್ಬರಿ ಎಣ್ಣೆ ಎಲ್ಲ ಜಾಸ್ತಿ ಇದೆ ಅಲ್ವಾ ಅಂತಂದು ಈ ಸತಿ ನಾನೇ ಕಾಯಿಸ್ಕೊಳ್ಳೋಣ ಅಂತ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೇ ನಾವಿಲ್ಲಿ ಬಾದಾಮಿ ಎಣ್ಣೆ ಕೂದಲಿಗೆ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೆ ಇದನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಲೀಟ್ರ್ ಕೊಬ್ಬರಿ ಎಣ್ಣೆ ಇತ್ತಲ್ವ, ನಾನು ಸ್ವಲ್ಪ ಜಾಸ್ತಿನೇ ಇತ್ತಂತೆ. ಇದನ್ನು ಸಹ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ, ಹರಳೆಣ್ಣೆನೂ ಸಹ ಇದಕ್ಕಾಗಲೇ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಸಹ ಎಲ್ಲ ಮಿಕ್ಸ್ ಮಾಡಿ ಹಚ್ಕೊಳ್ತೀವಿ ತಲೆಗೆಲ್ಲ. ನಾವು ಅಂಗಡಿಲೆಲ್ಲ ಕೊಂಡ್ಕೊಂಬರೋದಕ್ಕಿಂತ ಈ ಥರ ಮನೆಯಲ್ಲ ನಾವೇ ಪ್ರಿಪೇರ್ ಮಾಡ್ಕೊಂಡು ಎಷ್ಟೊಂದು ಎಣ್ಣೆ ಆಗುತ್ತೆ. ಈಗೆಲ್ಲ ಬಂದುಬಿಟ್ಟು ಜಾಸ್ತಿ ಕಾಸ್ಟ್ಲಿ ಎಣ್ಣೆ ಈ ಥರ ಎಲ್ಲ ಕಾಯಿಸ್ಕೊಡೋವೆಲ್ಲ. ಆದಷ್ಟು ಮನೇಲಿ ಈ ಥರ ಒಂದಿನ ಶ್ರಮಪಟ್ಟರೆ ಒಂದು 5-6 ತಿಂಗಳುಗಳ ಇಟ್ಕೊಬಿಡ್ಬೋದು ನಾವು ಸ್ಟೋರ್ ಮಾಡ್ಕೊಂಡಿದ್ದನ್ನು. ಈಗ ಇದನ್ನು ಅದೇ ಬಾಟ್ಲಲ್ಲೇ ಬಾದಾಮಿ ಆಯಿಲ್ ಇತ್ತಲ್ವ, ಅದೇ ಬಾಟ್ಲಲ್ಲೇ ಇಲ್ಲ ಈ ಥರ ಎಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಶೋಧಿಸ್ಕೊಂಬಿಟ್ಟು ಈ ಥರ ಒಯ್ದಿಟ್ಕೊಳ್ತಾ ಇದ್ದೀನಿ ನಾನೀಗ. 1 ಲೀಟ್ರ್ ಬಾಟ್ಲು ಅದೇ ಬಾದಾಮಿ ಆಯಿಲೇ ಬಂದಿತ್ತಲ್ವ, ಅದರಲ್ಲೇ ಎತ್ತಿಟ್ಕೊಳ್ತಾ ಇದ್ದೀನಿ. ಮಿಕ್ಕಿರೋ ಅಂಥದ್ದನ್ನ ಇನ್ನೊಂದು ಬಾಟ್ಲಿಗೆ ಸಹ ಎಲ್ಲ ಹೋಯ್ಕೊಂಡು ಈ ಥರ ಎಲ್ಲ ನೋಡಿ ಎಷ್ಟು ಎಣ್ಣೆ ಆಗಿದೆ. ಇನ್ನು ಪಾತ್ರೆಲೆಲ್ಲ ಇತ್ತಲ್ವ ಶೋಧಿಸಿರೋದು ಕಾಯಿಸಿರೋದೆಲ್ಲ, ಅದನ್ನ ಇನ್ನು ಹೆಂಗೆ ಅದು ಇದು ಮಾಡೋದು ಅಂತ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹಚ್ಕೊಳ್ತಾ ಇದ್ದೀವಿ. ಈಗ ಆಗಿರೋದ್ರಿಂದ ಎಲ್ಲರೂ ಸಹ ತಲೆಗೆ ಎಣ್ಣೆ ಹಚ್ಕೊಬೇಕಲ್ವ, ಇದನ್ನೇ ಎಲ್ಲ ಇಟ್ಕೊಂಡು ಎಲ್ರಿಗೂ ಹಚ್ತಾ ಇದ್ದೀನಿ. ಈಗ ಸ್ವಲ್ಪ ಮಸಾಜ್ ಮಾಡೋಣ ಅಂತಂದು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಅವರು ಸಹ ಎಲ್ಲ ಎಣ್ಣೆ ಹಚ್ಕೊಳ್ತಾ ಇದ್ದರು. ಮಕ್ಕಳು ನಾನು ಹಚ್ತೀನಿ ಅಂತ, ನಾನು ಹಚ್ಕೊಳ್ತೀನಿ ಅಂತ ಹಚ್ಕೊಳ್ತಾ ಇದ್ದೇನೆ. ಇನ್ನು ನಾನೆಲ್ಲ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ನಾನು ಮಸಾಜ್ ಮಾಡ್ತೀನಿ ಅಂತ ನನ್ನ ಮಗಳು ಸಹ ಇಲ್ಲಿ ಮಸಾಜ್ ಮಾಡ್ತಾ ಇದ್ದಾಳಿಲ್ಲ. ಇನ್ನು ಮಾರ್ಕೆಟ್ಗೆ ಹೋಗಿ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಕಡೆ ಅತ್ತೆ ಅವರೆಕಾಯಿ ಎಲ್ಲ ಸುಲಿದು ಇಟ್ಟಿದ್ದಾರೆ ಆಲ್ರೆಡಿ. ನಾನು ಇಲ್ಲಿ ಹೂವು ಕಟ್ಕೊಂಬಿಡೋಣ, ನಾಳೆ ಪೂಜೆಗೆ ಆಗುತ್ತೆ ಅಂತಂದ್ಬಿಟ್ಟು ಹೂವನೂ ಸಹ ಎಲ್ಲ ಕಟ್ತಾ ಇದ್ದೀನಿ. ಈ ಸತಿ ಅಂತೂ ಮಾರ್ಕೆಟಲ್ಲಿ ಹೂವು ತುಂಬ ಕಡಿಮೆ ಇದೆ. ಮೊನ್ನೆಲ್ಲ 20 ರೂಪಾಯಿ ಇದ್ದರೆ ಇವತ್ತಂತೂ 40 ರೂಪಾಯಿ ಇತ್ತು. ಇನ್ನು ಅವನ್ನೆಲ್ಲ ಸಹ ಕಟ್ಟಿ ಪೂಜೆಗೆಲ್ಲ ಎತ್ತಿಟ್ಕೊಂಡು ಇನ್ನು ನೈಟ್ ಅಡುಗೆಗೆ ಇಲ್ಲಿ ಮೊಳಕೆ ಕಾಳಿನ ಪಪ್ಪು ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಬೇಳೆ ಎಲ್ಲ ಹಾಕಿ ಮಾಡಿರೋದು ನೋಡಿರ್ತೀರ. ಮೊಳಕೆ ಕಾಳು ಈ ಥರ ಹಾಕಿದರೆ ಪಪ್ಪು ಚೆನ್ನಾಗಿರುತ್ತೆ ಅಂತ ಒಂದೊಂದು ಸರಿ ಒಂದೊಂದು ಥರ ಮಾಡ್ಕೊಳ್ತೀವಿ. ಈ ಸತಿ ಮೊಳಕೆ ಕಾಳು ಈಗ ಇತ್ತಲ್ವ ಅಂತ ಮೊಳಕೆ ಕಾಳಕ್ಕೆ ಮಶಪ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಾದಿರೋ ನೀರಿಗೇ ಸ್ವಲ್ಪ ಮೊಳಕೆ ಕಾಳು, ಬೇಳೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ತೊಗೊಂಡಿತ್ತಲ್ಲ, ಈಗೇನು ಮಿಕ್ಸ್ ಸೊಪ್ಪು ಅಂತ ಕೊಟ್ಬಿಡ್ತಾರೆ. ಮೆಂತ್ಯ ಸೊಪ್ಪು, ಪಾಲಕ್ಕು, ಚಕೋತ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕಿರಿಕ್ಸಾಲೆ, ದಂಟು ಎಷ್ಟು ಥರ ಸೊಪ್ಪಿದ್ರೂ ಹಾಕ್ಕೊಳ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಮತ್ತು ಹುಳಿ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೇಕಂದರೆ ಹಸಿ ತೆಂಗಿನಕಾಯಿ ತುರಿನ ಸಹ ಸೇರಿಸ್ಕೊಳ್ತಾರೆ. ಬೇಳೆ ಬದಲಾಗಿ ನಾನಿಲ್ಲಿ ಸ್ವಲ್ಪ ಮೊಳಕೆ ಕಾಳು ಬಳಸಿದ್ದೀನಿ ಅಷ್ಟೇ. ಇಲ್ಲಿ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಂಡ್ಬಿಟ್ರೆ ಮಶಪ್ ರೆಡಿ ಆಗಿಬಿಡುತ್ತೆ.
ನಾನು ಬಂದಿರೋ ಅಂಥ ವಿಷಲ್ನ 2 ತೆಗೆದುಬಿಟ್ಟು ಈ ಥರ ಮಸ್ಕೊಂಬಿಟ್ಟು ಈಗ ಒಗ್ಗರಣೆ ಇಟ್ಕೊಳ್ತಾ ಇದ್ದೀನಿ. ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಒಂದು 2 ಸ್ಪೂನಷ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಶೊಪ್ಪು ಅಂದರೆ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮಶೊಪ್ಪು ರೆಡಿ ಆಯಿತು. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.